ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲಿನ ಗುಂಡಿನ ದಾಳಿ ಪ್ರಕರಣ ಮತ್ತಷ್ಟು ಜಟಿಲವಾಗಿದೆ. ಪ್ರಕರಣದ ಅಸಲಿ ರಹಸ್ಯವನ್ನ ಪತ್ತೆ ಹಚ್ಚೋಕೆ ಬೆಳದಿ ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಿದ್ದಾರೆ. ಆಸ್ತಿ ವಿಚಾರಕ್ಕೆ ಗುಂಡಿನ ದಾಳಿ ನಡೆಸಿರುವಂತಹ ಶಂಕೆ ಇದ್ದು ಮುತ್ತಪ್ಪ ರೈಯವರ ಮಾಜಿ ಗನ್ಮ್ಯಾನ್ ಮತ್ತು ರಿಕ್ಕಿ ರೈ ಮಲತಾಯಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣದ ತನಿಖೆ ಚುರುಕು. 10 ದಿನ ವಶಕ್ಕೆ ಪಡೆದು ಮಾಜಿ ಗನ್ಮ್ಯಾನ್ ವಿಚಾರಣೆ. ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣ ರಾಮನಗರ ಪೊಲೀಸರಿಗೆ ಚಾಲೆಂಜಿಂಗ್ ಕೇಸ್ ಆಗಿದೆ. ಮುತ್ತಪ್ಪ ರೈ ಕೊಟ್ಟಿದ್ದ ಮಾತನ್ನ ರಿಕ್ಕಿ ರೈ ತಪ್ಪಿದ್ದ ಎಂಬ ಕಾರಣಕ್ಕೆ ಗುಂಡಿನ ದಾಳಿ ನಡೀತಾ ಅಥವಾ ರಿಕ್ಕಿ ರೈ ಸ್ವತಃ ಫೈರಿಂಗ್ ಮಾಡಿಸ್ಕೊಂಡ, ಇಲ್ಲ ಫೈರಿಂಗ್ ಹಿಂದೆ ಬೇರೆ ಯಾರಾದ್ರೂ ಸುಪಾರಿ ಇದೆಯಾ ಎಂಬ ಪ್ರಶ್ನೆಗಳು ಪೊಲೀಸರ ತನಿಖೆಯಲ್ಲಿ ಮೂಡಿವೆ. ಹೀಗಾಗಿ ಬಿಡದಿ ಪೊಲೀಸರು ಪ್ರಕರಣದ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಿರೋ 70 mm ಶಾರ್ಟ್ ಗನ್ಗೂ ವಿಠಲ್ ಬಳಿ ಇದ್ದ ಗನ್ಗೂ ಸಾಮ್ಯತೆ ಕಂಡು ಬಂದಿದೆ. ಈ ಹಿನ್ನೆಲೆ ವಿಠಲ್ನನ್ನ ಬಂಧಿಸಿದ್ದ ಪೊಲೀಸರು ಹೆಚ್ಚಿನ ವಿಚಾರಣೆಗೆ 10 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ವಿಚಾರಣೆ ವೇಳೆ ಹಲವು ಸ್ಫೋಟಕ ವಿಷಯಗಳು ಬಹಿರಂಗವಾಗಿದೆ. ಮುತ್ತಪ್ಪ ರೈಗೆ ಬಲಗೈ ಬಂಟನಾಗಿ ವಿಠಲ್ ಗನ್ಮ್ಯಾನ್ ಆಗಿದ್ದ. ಮುತ್ತಪ್ಪ ರೈ ಬಳಿಕ ಅವ್ರ ಮಗ ರಿಕ್ಕಿ ರೈಗೂ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ. ಮುತ್ತಪ್ಪ ರೈ ಸಾವಿಗೂ ಮುನ್ನ ವಿಠಲ್ಗೆ ಜಮೀನು ಕೊಡೋದಾಗಿ ಮಾತು ಕೊಟ್ಟಿದ್ರಂತೆ. ಮೂಡಿಗೆರೆಯ ಮಾರ್ನಾಡ್ ಬಳಿ 8 ಎಕರೆ ಜಮೀನು ಕೊಡೋದಾಗಿ ಹೇಳಿದ್ರಂತೆ. ಆದ್ರೆ ಮುತ್ತಪ್ಪ ರೈ ಸಾವಿನ ನಂತರ ಆಸ್ತಿ ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. 2ನೇ ಪತ್ನಿ ಅನುರಾಧ ಆಸ್ತಿ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ರು. ಇದೇ ವೇಳೆ ವಿಠಲ್ ರಿಕ್ಕಿ ರೈ ಬಳಿ ಮಾರ್ನಾಡ್ ಬಳಿಯ ಜಮೀನಿನ ಬಗ್ಗೆ ಹೇಳಿದ್ದ. ಆದ್ರೆ ಪ್ರಾಪರ್ಟಿ ವಿಚಾರ ಕೋರ್ಟ್ ನಲ್ಲಿದೆ, ಮುಂದೆ ನೋಡೋಣ ಅಂತ ರಿಕ್ಕಿ ರೈ ಹೇಳಿದ್ದ. ಕೆಲ ತಿಂಗಳ ಹಿಂದೆ ಆಸ್ತಿ ವಿಚಾರ ಕೋರ್ಟ್ ನಲ್ಲಿ ಇತ್ಯರ್ಥವಾಗಿತ್ತು. ಹೀಗಾಗಿ ಕೇಸ್ ಇತ್ಯರ್ಥ ಹಿನ್ನೆಲೆ ರಿಕ್ಕಿ ರೈ ಬಳಿ ಮತ್ತೆ ಜಮೀನಿನ ಬಗ್ಗೆ ವಿಠಲ್ ಚರ್ಚೆ ಮಾಡಿದ್ದಾನೆ. ಆಗ್ಲೂ ಮುಂದೆ ನೋಡೋಣ ಅಂತ ರಿಕ್ಕಿ ರೈ ಹೇಳಿದ್ರಂತೆ. ಇನ್ನು ವಿಠಲ್ನನ್ನ ರಿಕ್ಕಿ ರೈ ಮುತ್ತಪ್ಪ ರೈ ಲೇಔಟ್ಗೆ ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ರು. ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗೋ ದಿನವೂ ಜಮೀನಿನ ವಿಚಾರವಾಗಿ ವಿಠಲ್ ಚರ್ಚೆ ಮಾಡಿದ್ದ. ಗುಂಡಿನ ದಾಳಿಗೂ ಮುನ್ನ ಘಟನಾ ಸ್ಥಳದಲ್ಲಿ ವಿಠಲ್ ಚಲನವಲನ ಪತ್ತೆಯಾಗಿತ್ತು. ಈ ಹಿನ್ನೆಲೆ ಕಸ್ಟಡಿಗೆ ಪಡೆದು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ಎದುರಿಸಿದ ರಿಕ್ಕಿ ರೈ ಮಲತಾಯಿ ಅನುರಾಧ. ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ನಲ್ಲಿ ಮುತ್ತಪ್ಪ ರೈನ 2ನೇ ಪತ್ನಿ ರಿಕ್ಕಿ ರೈ ಮಲತಾಯಿ ಆಗಿರುವ ಅನುರಾಧ ರೈ 2ನೇ ಆರೋಪಿಯಾಗಿದ್ದಾರೆ. ಹೀಗಾಗಿ ಇವರನ್ನ ಬಿಡದಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ವಕೀಲರ ಜೊತೆ ಬಂದ ಅನುರಾಧ ರೈ ವಿಚಾರಣೆಗೆ ಹಾಜರಾದ್ರು. ಸತತ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಪೊಲೀಸರು ಅನುರಾಧರ ಹೇಳಿಕೆ ದಾಖಲಿಸಿಕೊಂಡು ಕಳಿಸಿದ್ದಾರೆ. ವಿಚಾರಣೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿ ರಿಕ್ಕಿ ರೈ ಮಲತಾಯಿ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಪೊಲೀಸರ ತನಿಖೆ ಬಗ್ಗೆ ನಂಬಿಕೆ ಇದೆ ಎಂದಿದ್ದಾರೆ. ಮನಸ್ತಾಪ ಏನೂ ಇಲ್ಲ, ನಮ್ಮದು ಕೋರ್ಟ್ ಕೇಸ್ ಮುಗ್ದಿದೆ, 6 ತಿಂಗಳಾಗಿದೆ. ಕಾಂಪ್ರಮೈಸ್ ಡೀಡಲ್ಲಿ ಸುಖಾಂತವಾಗಿ ಮುಗ್ದಿದೆ. ನಮ್ಮ ಪಾಡಿಗೆ ನಾವಿದ್ದೀವಿ. ಮತ್ತು ಇದರಿಂದ ಇನ್ನೇನಿದೆ ಉದ್ದೇಶ ನನಗೆ ಗೊತ್ತಿಲ್ಲ. ಒಟ್ಟಾರೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ನಡೆದ ಗುಂಡಿನ ದಾಳಿ ಪ್ರಕರಣವನ್ನ ಭೇದಿಸೋದೇ ಪೊಲೀಸರಿಗೆ ಸವಾಲಿನ ಕೆಲಸವಾಗಿದೆ. ಎಲ್ಲ ಆಯಾಮಗಳನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದು ರಿಕ್ಕಿ ರೈ ಮೇಲಿನ ಫೈರಿಂಗ್ ಹಿಂದಿರುವ ಅಸಲಿ ರಹಸ್ಯವನ್ನ ಬಯಲು ಮಾಡಬೇಕಿದೆ. ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.